Hello students, so now you have to full subtractor implementation using two half subtractors. Okay, ನಾವು full subtractor ನ ಇಂಪ್ಲಿಮೆಂಟ್ ಮಾಡ್ಕೊಂತೀವಿ. ಹೇಗೆ ಅಂದರೆ ಎರಡು ಹಾಫ್ ಸಬ್ಟ್ರಾಕ್ಟರ್ಸ್ ಬೇಕು. ಸೊ ಫಸ್ಟ್ ಆಫ್ ಆಲ್ ಫುಲ್ ಸಬ್ಟ್ರಾಕ್ಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇಟ್ ಇಸ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್ ಯೂಸ್ಡ್ ಟು ಪರ್ಫಾರ್ಮ್ ಸಬ್ಟ್ರಾಕ್ಷನ್ of two binary numbers or bits. ಸೊ ಇಲ್ಲಿ ಇನ್ಪುಟ್ಸ್ ಏನೇನು ಕೊಡಬೇಕಂದ್ರೆ ಮೂರು ಇನ್ಪುಟ್ಸ್ ಕೊಡ್ಬೇಕು ನಾವು. ಎ ಬಿ ಅಂಡ್ ಬಿ ಇನ್ ಬಾರೋ ಇನ್. ಎ ಮೈನ್ಯೂ ಹ್ಯಾಂಡ್ ಆಗುತ್ತೆ, ಬಿ ಸಬ್ಟ್ರಾಹ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬಿ ಇನ್ ಅಂದರೆ ಪ್ರೀವಿಯಸ್ ಸ್ಟೇಜಲ್ಲಿ ಬಾರೋ ಮಾಡ್ಕೊತೀವಲ್ವ, ಸೊ ಅದನ್ನು ಬಿ ಇನ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡ್. ಸೊ ಫುಲ್ ಸಬ್ಟ್ರಾಕ್ಟರ್ ಏನು ಮಾಡ್ತಿದ್ರೆ 3 ಇನ್ಪುಟ್ಸ್ ಕೊಟ್ಟರೆ 2 ಔಟ್ಪುಟ್ಸ್ ಕೊಡುತ್ತೆ. ಸೊ ಅದರಲ್ಲಿ ಫಸ್ಟ್ ಔಟ್ಪುಟ್ ಏನಂದರೆ ಡಿ ಫಾರ್ ಡಿಫರೆನ್ಸ್. ಸೊ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಡಿಫರೆನ್ಸ್ ಏನಿರುತ್ತೆ ಅದು ತೋರಿಸುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಔಟ್ಪುಟ್ ಬಿ ಔಟ್, ಬಾರೋ ಔಟ್. ಸೊ ಸೆಕೆಂಡ್ ಸ್ಟೇಜಲ್ಲೂ ನಾವು ಏನಾದರೂ ಬಾರೋ ತಗೊಂಡ್ರೆ ಸೊ ಅಲ್ಲಿ ಸೊ ನೆಕ್ಸ್ಟ್ ಸ್ಟೇಜಲ್ಲಿ ಬೇಕಾಗಿರೋ ಬಾರೋ ಇಂಡಿಕೇಟ್ ಮಾಡುತ್ತೆ, ಬಿ ಔಟ್. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಫುಲ್ ಸಬ್ಟ್ರಾಕ್ಟರ್ ಏನಕ್ಕೆ ಬೇಕು ಅಂದರೆ ಹಾಫ್ ಸಬ್ಟ್ರಾಕ್ಟರಲ್ಲಿ ಏನಾಗುತ್ತೆ ಅಂದರೆ ಸಬ್ಟ್ರಾಕ್ಟ್ LBS ಮಾಡುತ್ತೆ ಅಷ್ಟೇ. ಸೊ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ನ ಸಬ್ಟ್ರಾಕ್ಟ್ ಮಾಡಿ ರಿಸಲ್ಟ್ ತೋರಿಸುತ್ತೆ. So if a borrow is generated during subtraction of LBS, it will affect subtraction in the next stages. So first stage ಅಲ್ಲಿ ಬಾರೋ ತಗೊಂಡ್ರೆ ಸೊ ನೆಕ್ಸ್ಟ್ ಸ್ಟೇಜಲ್ಲಿ ಔಟ್ಪುಟ್ ಅಫೆಕ್ಟ್ ಆಗುತ್ತೆ. ಸೊ ಅದು ಇವಾಗ ಏನಂದರೆ ಹಾಫ್ ಸಬ್ಟ್ರಾಕ್ಟರಲ್ಲಿರೋ ಡ್ರಾಬ್ಯಾಕ್ ಫುಲ್ ಸಬ್ಟ್ರಾಕ್ಟರ್ಗೆ ಅಡ್ವಾಂಟೇಜ್. ಸೊ ಫುಲ್ ಸಬ್ಟ್ರಾಕ್ಟರ್ ಏನು ಮಾಡುತ್ತೆ ಅಂದರೆ ಯಾವುದೇ ಸ್ಟೇಜಲ್ಲಿ ಬಾರೋ ಬಂದರೂ ಇದು ಹ್ಯಾಂಡಲ್ ಮಾಡುತ್ತೆ. ಸೊ ಪ್ರೀವಿಯಸ್ ಸ್ಟೇಜಲ್ಲಿ ಬಾರೋ ತಗೊಂಡ್ರೆ ನೆಕ್ಸ್ಟ್ ಸ್ಟೇಜಲ್ಲಿ ಆ ಬಾರೋನ ಇನ್ಪುಟ್ ಆಗಿ ತಗೊಂಡು ಔಟ್ಪುಟ್ ಕೊಡುತ್ತೆ. ಬಿ ಇನ್ ತಗೊಂಡು ಬಿ ಔಟ್ ಬರುತ್ತೆ. ಬಿ ಇನ್ ಇಸ್ ಇನ್ಪುಟ್, ಬಿ ಔಟ್ ಈಸ್ ಔಟ್ಪುಟ್. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಫುಲ್ ಸಬ್ಟ್ರಾಕ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೊ ಬೈನರಿ ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಬಾರೋ ಹ್ಯಾಂಡ್ಲಿಂಗು ಹ್ಯಾಂಡಲ್ ಮಾಡುತ್ತೆ ಫುಲ್ ಸಬ್ಟ್ರಾಕ್ಟರ್. ಸೊ ಇದೇನು ಮಾಡುತ್ತೆ ಅಂದರೆ ಫುಲ್ ಸಬ್ಟ್ರಾಕ್ಟರ್ ಮಲ್ಟಿ ಬಿಟ್ ಸಬ್ಟ್ರಾಕ್ಷನ್ ಎನೇಬಲ್ ಮಾಡುತ್ತೆ. ಸೊ ಮಲ್ಟಿ ಬಿಟ್ ಸಬ್ಟ್ರಾಕ್ಷನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ALUಸಲ್ಲಿ, ಆಟೋಮ್ಯಾಟಿಕ್ ಲಾಜಿಕ್ ಯೂನಿಟ್ಸ್. ಸೊ ಆಟೋಮ್ಯಾಟಿಕ್ ಲಾಜಿಕ್ ಯೂನಿಟ್ಸ್ ಎಲ್ಲಿ ಯೂಸ್ ಮಾಡ್ತಾರೆ, CPU ಅಲ್ಲಿ ಯೂಸ್ ಮಾಡ್ತಾರೆ. ಸೊ CPUಗೆ ALU ಇಲ್ಲ ಅಂದರೆ CPU ವರ್ಕ್ ಆಗಲ್ಲ. ಸೊ ALU ಏನಿದ್ರೆ ಮಾಡ್ತಾರೆ, ಲಾಜಿಕ್ ಗೇಟ್ಸ್ ಇಂದ ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಮಾಡ್ತೀವಿ. ಸೊ ಆರ್ಡರ್ ವೈಸ್ ಬರೋಣ. ಲಾಜಿಕ್ ಗೇಟ್ಸ್ ಇಂದ ಕಾಂಬಿನೇಷನಲ್ ಸರ್ಕ್ಯೂಟ್ಸ್, ಲಾಜಿಕ್ ಸರ್ಕ್ಯೂಟ್ಸ್ ಬಿಲ್ಡ್ ಮಾಡ್ತಾರೆ. ಆ ಸರ್ಕ್ಯೂಟ್ಸ್ ಯೂಸ್ ಮಾಡಿಕೊಂಡು ALUs ಬಿಲ್ಡ್ ಮಾಡ್ತಾರೆ. ಈ ALUs ಯೂಸ್ ಮಾಡಿಕೊಂಡು CPUs ಪ್ರಿಪೇರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಫುಲ್ ಸಬ್ಟ್ರಾಕ್ಟರ್ಗೆ ಒಂದು ಡಯಾಗ್ರಾಮ್. ಸೊ ಎ ಬಿ ಆ್ಯಂಡ್ ಬಿ ಇನ್ ಅನ್ನೋದು ಇನ್ಪುಟ್ಸ್, ನೆಕ್ಸ್ಟ್ ಬಿ ಆ್ಯಂಡ್ ಬಿ ಔಟ್ ಅನ್ನೋದು ಔಟ್ಪುಟ್. ಸೊ 3 ಇನ್ಪುಟ್ಸ್ ತಗೊಳುತ್ತೆ, 2 ಔಟ್ಪುಟ್ಸ್ ಕೊಡುತ್ತೆ ಫುಲ್ ಸಬ್ಟ್ರಾಕ್ಟರ್. ಸೊ ನೆಕ್ಸ್ಟ್ ಬಿ ಅಂದರೆ ಡಿಫರೆನ್ಸ್, ಬಿ ಔಟ್ ಅಂದರೆ ಬಾರೋ ಔಟ್, ಬಿ ಇನ್ ಅಂದರೆ ಬಾರೋ ಇನ್. ಪ್ರೀವಿಯಸ್ ಸ್ಟೇಜಲ್ಲಿರೋ ಬಾರೋನ ಬಿ ಇನ್ ಅಂತಾರೆ. ಸೊ ಕರೆಂಟ್ ಸ್ಟೇಜಲ್ಲಿ ಬಾರೋ ತಗೊಂಡ್ರೆ ಅದನ್ನು ಬಿ ಔಟ್ ಅಂತಾರೆ. ಸೊ ಇದು ಟ್ರೂತ್ ಟೇಬಲ್, ಫುಲ್ ಸಬ್ಟ್ರಾಕ್ಟರ್ಗೆ ಟ್ರೂತ್ ಟೇಬಲ್. ಸೊ ಎ ಬಿ ಬಿ ಇನ್ ಅನ್ನೋದು ಇನ್ಪುಟ್, ಬಿ ಆ್ಯಂಡ್ ಬಿ ಔಟ್ ಔಟ್ಪುಟ್. ಸೊ ABCಗೆ 0 0 0 ಕೊಟ್ಟರೆ ಸಿ ಅಂದರೆ ಬಿ ಇನ್, 0 0 0 ಕೊಟ್ಟರೆ ಡಿಫರೆನ್ಸು 0, ಬಾರೋ ಔಟು 0. ನೆಕ್ಸ್ಟ್ ಎ ಬಿ ಬಿ ಇನ್ಗೆ 0 0 1 ಕೊಟ್ಟರೆ 1 ಆ್ಯಂಡ್ 1 ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ 0 1 0 ಕೊಟ್ಟರೆ
ಡಿಫರೆನ್ಸ್ 1, ಬಿ ಔಟ್ 1 ಬರುತ್ತೆ. ನೆಕ್ಸ್ಟ್ 0 1 1 ಕೊಟ್ಟರೆ 0 ಡಿಫರೆನ್ಸ್ ಬಾರೋ ಔಟ್ 1 ಬರುತ್ತೆ. ನೆಕ್ಸ್ಟ್ 1 0 0 ಕೊಟ್ಟರೆ ಡಿಫರೆನ್ಸ್ 1, ಬಿ ಔಟ್ 0. ನೆಕ್ಸ್ಟ್ 1 0 1 ಕೊಟ್ಟರೆ ಡಿಫರೆನ್ಸ್ 0 ಬರುತ್ತೆ, ಬಾರೋ ಔಟ್ 0 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಸೆಕೆಂಡ್ 1 1 0 ಕೊಟ್ಟರೆ ಡಿಫರೆನ್ಸ್ 0 ಬರುತ್ತೆ, ಬಾರೋ ಔಟ್ 0 ಬರುತ್ತೆ. ನೆಕ್ಸ್ಟ್ 1 1 1 ಕೊಟ್ಟರೆ ಡಿಫರೆನ್ಸ್ 1 ಆ್ಯಂಡ್ ಬಿ ಔಟ್ 1. ಸೊ ಈ ಥರ ಟ್ರೂತ್ ಟೇಬಲ್ ಆಫ್ ಫುಲ್ ಸಬ್ಟ್ರಾಕ್ಟರ್. ಸೊ ಹಾಫ್ ಸಬ್ಟ್ರಾಕ್ಟರ್ ಯೂಸ್ ಮಾಡಿಕೊಂಡು ನಾವು ಫುಲ್ ಸಬ್ಟ್ರಾಕ್ಟರ್ಸನ್ನು ಜನರೇಟ್ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ. ಎಷ್ಟು ಹಾಫ್ ಸಬ್ಟ್ರಾಕ್ಟರ್ಸ್ ಬೇಕು ಅಂದರೆ 2 ಬೇಕು ನಮಗೆ. ಸೊ ದ ಫಸ್ಟ್ ಹಾಫ್ ಸಬ್ಟ್ರಾಕ್ಟರ್ performs XOR operation on input bits A and B and AND operation on A inverse and B to produce an intermediate borrow bit. ಸೊ ಏನು ಮಾಡ್ತಿದ್ರೆ ಫಸ್ಟ್ ಹಾಫ್ ಸಬ್ಟ್ರಾಕ್ಟರ್ ಏನು ಮಾಡ್ತಂದ್ರೆ, ಇಲ್ಲ ಫಸ್ಟ್ ಹಾಫ್ ಅಂದರೆ ಸೊ ಫುಲ್ ಸಬ್ಟ್ರಾಕ್ಟರ್ ಅನ್ನೋದು 2 ಹಾಫ್ ಸಬ್ಟ್ರಾಕ್ಟರ್ಸ್ ಇರುತ್ತೆ. ಸೊ 1 ಫುಲ್ ಸಬ್ಟ್ರಾಕ್ಟರ್ ವಿಲ್ ಹ್ಯಾವ್ 2 ಹಾಫ್ ಸಬ್ಟ್ರಾಕ್ಟರ್ಸ್. ಸೊ ಅದರಲ್ಲಿ ಫಸ್ಟ್ ಹಾಫ್ ಸಬ್ಟ್ರಾಕ್ಟರ್ ಏನು ಮಾಡ್ತಿದ್ರೆ XOR ಆಪರೇಷನ್ ಮಾಡುತ್ತೆ. ಯಾವುದ್ರ ಮೇಲೆ? ಎ ಆ್ಯಂಡ್ ಬಿಗೆ. ಸೊ ಅವಾಗ ಏನಾಗುತ್ತೆ, ಎ XOR ಬಿ ಆಗುತ್ತೆ. ಆಮೇಲೆ ಆ್ಯಂಡ್ ಆಪರೇಷನ್ ಆನ್ ಎ ಇನ್ವರ್ಸ್ ಬಿ ಆಗುತ್ತೆ. ಸೊ ಅಲ್ಲಿ ಫಾರ್ಮುಲಾ ಏನು ಬರುತ್ತೆ ಅಂದರೆ ಎ ಇನ್ವರ್ಸ್ ಆ್ಯಂಡ್ ಬಿ. ಸೊ ಇಲ್ಲಿ ಈ ಪ್ರೊಸೆಸ್ಸಲ್ಲಿ ಏನು ಮಾಡುತ್ತೆ, ಬಾರೋ ಬಿಟ್ ಬರುತ್ತೆ, ಒಂದು ಬಾರೋ ತಗೊಳುತ್ತೆ. ಸೊ ಅದೇನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಸಬ್ಟ್ರಾಕ್ಟರ್ ಅದು ಕೂಡ ಫಸ್ಟ್ ಸ್ಟೆಪ್ಪಲ್ಲಿ XOR ಆಪರೇಷನ್ ಮಾಡುತ್ತೆ. ಸೊ ಯಾವುದ್ರ ಮೇಲೆ? ಸೊ ಫಸ್ಟ್ XOR ಗೇಟ್ ಇದೆಯಲ್ವಾ, ಸೊ ಅದ್ರ ಮೇಲೆ ಅಂದರೆ ಇನ್ಪುಟ್ ಬಾರೋ ಬಿಟ್. ಸೊ ಇನ್ಪುಟ್ ಬಾರೋ ಬಿಟ್ ಅಂದರೆ ಆ್ಯಂಡ್ ಗೇಟ್ ಆಫ್ ಸೆಕೆಂಡ್ ಹಾಫ್ ಸರ್ಕ್ಯೂಟ್ಸ್. ಸೊ ಏನು ಮಾಡುತ್ತೆ, ಫಸ್ಟ್ XOR ಆಪರೇಷನ್ ಮಾಡುತ್ತೆ XOR ಗೇಟಲ್ಲಿರೋ ಔಟ್ಪುಟ್ಗೆ. ನೆಕ್ಸ್ಟ್ ಇನ್ಪುಟ್ ಬಾರೋ ಬಿ ಇನ್ ಆನ್ ದ ಆ್ಯಂಡ್ ಗೇಟ್ ಆಫ್ ದ ಸೆಕೆಂಡ್ ಹಾಫ್ ಸರ್ಕ್ಯೂಟ್. ಸೊ ಫಸ್ಟ್ XOR ಔಟ್ಪುಟ್ಗೆ ಮತ್ತು ಬಿನ್ಗೆ ಆ್ಯಂಡ್ ಆಪರೇಷನ್ ಮಾಡುತ್ತೆ. ಸೊ ಇಲ್ಲಿ ಅದು ಔಟ್ಪುಟ್ ಏನು ಬರುತ್ತೆ ಅಂದರೆ ಎ ಇನ್ವರ್ಸ್ ಬಿ ಪ್ಲಸ್ ಎ ಬಿ ಇನ್ವರ್ಸ್, ಅದಕ್ಕೆಲ್ಲ ಇನ್ವರ್ಸ್ ಆಗಿ ನೆಕ್ಸ್ಟ್ ಪ್ರಾಡಕ್ಟ್ ಬಿ ಇನ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. So output of second XOR gate is the output difference bit D difference. So ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಸೆಕೆಂಡ್ XOR ಗೇಟ್ ಔಟ್ಪುಟ್ಟು ಡಿಫ್ರೆನ್ಸ್ ಬಿಟ್ ಆ್ಯಂಡ್ ಔಟ್ಪುಟ್ ಬಾರೋ ಬಿಟ್, ಸೊ ಅವೆರಡು ಬರುತ್ತೆ. ಏನು ಮಾಡಿದ್ರೆ ಆರ್ ಆಪರೇಷನ್ ಮಾಡಿದ್ರೆ 2 AND ಗೇಟ್ಸ್ದು AND ಆಪರೇಷನ್ ಮಾಡಬೇಕು. ಸೊ ನೆಕ್ಸ್ಟ್ ಈ ಥರ ಫುಲ್ ಸಬ್ಟ್ರಾಕ್ಟರ್ 2 ಹಾಫ್ ಸಬ್ಟ್ರಾಕ್ಟರ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡುತ್ತೆ. ಸೊ ಇಲ್ಲಿ ನೋಡಿದ್ರೆ ಫಸ್ಟ್ ಹಾಫ್ ಸಬ್ಟ್ರಾಕ್ಟರ್ ಒಂದು ಕಡೆ ಇದೆ, ಸೆಕೆಂಡ್ ರೈಟ್ ಸೈಡ್ ಸೆಕೆಂಡ್ ಹಾಫ್ ಸಬ್ಟ್ರಾಕ್ಟರ್. ಸೊ ಅಲ್ಲೇನಾಗುತ್ತೆ, ಫಸ್ಟ್ ಹಾಫ್ ಸಬ್ಟ್ರಾಕ್ಟರಲ್ಲಿ ಎ ಮತ್ತು ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅಲ್ಲೇನಾಗ್ತಿದೆ ಎ ಪ್ಲಸ್ ಬಿ ಆಗ್ತಿದೆ. ಸೊ ಅದೇನಾಗ್ತಿದೆ, ಸೆಕೆಂಡ್ ಹಾಫ್ ಸಬ್ಟ್ರಾಕ್ಟರ್ಗೆ ಇನ್ಪುಟ್ ಆಗ್ತಿದೆ ಫಸ್ಟ್ ಎ ಪ್ಲಸ್ ಬಿ. ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ಬಿ ಇನ್ ಇನ್ಪುಟ್ ಥರ್ಡ್ ಇನ್ಪುಟ್ ಕೊಡ್ತಿದ್ದಾರೆ, ಅದು ಡೈರೆಕ್ಟ್ಲಿ ಹಾಫ್ ಸಬ್ಟ್ರಾಕ್ಟರ್ಗೆ ಸೆಕೆಂಡ್ ಹಾಫ್ ಸಬ್ಟ್ರಾಕ್ಟರ್ಗೆ ಇನ್ಪುಟ್ ಆಗಿ ಹೋಗ್ತಿದೆ. ಸೊ ಇಲ್ಲಿ ಎ ಪ್ಲಸ್ ಬಿ ಅನ್ನೋದು ಇನ್ಪುಟ್ ಆಗಿ ಹೋಗ್ತಿದೆ ಸೆಕೆಂಡ್ ಇನ್ಪುಟ್ ಆಗಿ. ಸೊ ನೆಕ್ಸ್ಟ್ ಎ ಇನ್ವರ್ಸ್ ಬಿ ಅನ್ನೋದು ಥರ್ಡ್ ಇನ್ಪುಟ್ಟಿಂದ ಫೈನಲ್ ಪ್ರಾಸೆಸ್ಗೆ ಫೈನಲ್ ಸ್ಟೇಜ್ಗೆ ಹೋಗ್ತಿದೆ. ಲಾಸ್ಟಲ್ಲಿ ನಮಗೆ ಔಟ್ಪುಟ್ಸ್ ಏನು ಬರ್ತಿದೆ, ಡಿ ಅಂಡ್ ಬಿ. ಸೊ ಬಿ ಇನ್ ಅನ್ನೋದು ಇನ್ಪುಟ್ ಆದರೆ ಲಾಸ್ಟಲ್ಲಿ ಬಿ ಔಟ್ ಅನ್ನೋದು ಔಟ್ಪುಟ್ ಬರುತ್ತೆ, ಸೆಕೆಂಡ್ ಔಟ್ಪುಟ್. ಫಸ್ಟ್ ಔಟ್ಪುಟ್ ಬಂದು ಡಿ ಡಿಫರೆನ್ಸ್. ಸೊ ದಿಸ್ ಇಸ್
is the logic diagram of full subtractor using two half subtractor. So ಇಲ್ಲಿ ಎರಡು half subtractor ಇದೆ. So you can see that. Okay, thank you guys. Thanks.